ಸರ್ ಇವತ್ತು ಫಸ್ಟ್ ಬ್ರಾಂಚ್ ನಾವು ಮಾಡಿರೋದು ಇದು. ಸೊ ನಾವು ಕಂಪನಿ ರಿಜಿಸ್ಟರ್ ಮಾಡಿದೀವಿ ಬೈ ಟಮೀಜೋ ಫುಡ್ ವರ್ಕ್ಸ್ ಅಂತ ಹೇಳಿ. ಸೊ ಆ ಕಂಪನಿ ಅಂಡರ್ ಫಸ್ಟ್ ಸಬ್ ಬ್ರ್ಯಾಂಡ್ ಆಗಿ ನಾವು ಬಂದು ಇದನ್ನ ಮಾಡ್ತಾ ಇರೋದು. ಸೊ ಕುಂತಲ ಅಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ತಿಳಿಸ್ಕೊಡೋದಕ್ಕೋಸ್ಕರ ನಾವು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಾವು ಇದನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಕುಂತಲ ಅಂತ ಹೇಳಿದ್ರೆ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಕರ್ನಾಟಕನ ಕುಂತಲ ರಾಜ್ಯ ಅಂತ ಹೇಳಿ ಕರಿತಾ ಇದ್ರು ಕದಂಬ್ರ ಕಾಲದಿಂದ. ಸೊ ಆ ಒಂದು ಕಾನ್ಸೆಪ್ಟ್ ರಿಸರ್ಚ್ ಮೂಲಕನೇ ಹೆಸರು ಬಂದಿರೋದು. ಸೊ ನಾವಿಲ್ಲಿ ಏನ್ ಹೇಳ್ತಾ ಇದೀವಿ, ನಾವು ಅಪ್ಪಟ ಕರ್ನಾಟಕ ಶೈಲಿಯ ಒಂದು ಬಿರಿಯಾನಿ ಏನಿದೆ ಅದನ್ನ ಮಾಡ್ತಾ ಇದೀವಿ ಅಂತ. ನಿಮ್ಗಿಲ್ಲಿ ಜಾಸ್ತಿ ಖಾರ ಇರಲ್ಲ, ಜಾಸ್ತಿ ಮೈಲ್ಡು ಅನ್ಸಲ್ಲ, ನಿಮಗೆ ಸಟಲ್ ಆಗಿ ಎಷ್ಟು ಬೇಕೋ ಅಷ್ಟಿರುತ್ತೆ ಬಿರಿಯಾನಿ. ಸೊ ಇದಕ್ಕೆ ಮಾಡಬೇಕು ಅಂತ ಹೇಳಿನೇ ನಾವು ಪ್ಲಸ್ ಇದರಲ್ಲಿ ಏನಂತಂದ್ರೆ ನಾವು ಟೇಸ್ಟಿಂಗ್ ಪೌಡ್ರು ಯೂಸ್ ಮಾಡಲ್ಲ, ಯಾವುದೇ ರೀತಿಯಾದಂಥ ಫುಡ್ ಕಲರ್ ಯೂಸ್ ಮಾಡಲ್ಲ. ಎನಿ ಟೈಮ್ ಯಾರೇ ಬಂದು ಟೆಸ್ಟಿಂಗ್ ಮಾಡ್ಬೋದು, ಈ ಗ್ಯಾರಂಟಿ ನಾನು ಕೊಡ್ತೀನಿ. ಸರ್ ಏನೇನು ಐಟಮ್ ಇದೆ ಸರ್ ನಿಮ್ಮ ಹೋಟೆಲಲ್ಲಿ? ಸರ್ ನಮ್ಮಲ್ಲಿ ನಾವು ಹೆಸರುಗಳು ಇಟ್ಟಿರೋದು ಕುಂತಲಾಸ್ ಚಿಕನ್ ಬಿರಿಯಾನಿ ಅಂತ ಇದೆ, ಮಟನ್ ಬಿರಿಯಾನಿ ಇದೆ, ಅದೇ ರೀತಿ ಮರೀಚಾ ಚಿಕನ್, ಮೆಟಸು ಚಿಕನ್, ಕೆಂಪಿಡಿ ಚಿಕನ್, ಹರಿತಾ ಚಿಕನ್ ಅಂತ ಇದೆ. ಸೊ ಹೆಸರೆಲ್ಲ ನೀವು ಕೇಳಿದ್ರೆ ಏನು ಅಂತ ನೀವು ಕೇಳ್ಬೋದು. ಹರಿತಾ ಅಂತಂದ್ರೆ ಹಳೆಗನ್ನಡದಲ್ಲಿ ಗ್ರೀನ್ ಅಂತ ಹೇಳಿ ಗ್ರೀನ್ ಮಸಾಲ ಮಾಡ್ತೀವಿ. ಸೊ ಅದಕ್ಕೆ ನಾವು ಹರಿತಾ ಅಂತ ಇಟ್ಟಿದ್ದೀವಿ. ಕೆಂಪಿಡಿ ಅಂತಂದ್ರೆ ಹಳೆಗನ್ನಡದಲ್ಲಿ ಕೆಂಪು ಬಣ್ಣ ಅಂತ ಹೇಳಿ ಬರುತ್ತೆ ಅರ್ಥ. ಸೊ ನಾವು ಕರ್ನಾಟಕದ್ದು ಪ್ರಮೋಟ್ ಮಾಡ್ತಾ ಇರೋದ್ರಿಂದ ನಾವು ಆ ರೀತಿನೇ ಹೆಸರುಗಳು ಇಟ್ಟಿದ್ದೀವಿ. ಮರೀಚಾ ಅಂತಂದ್ರೆ ಮೆಣಸಿನಕಾಯಿ ಅಂತ, ಹಾಗೆ ಮೆಟಸು ಅಂದ್ರೆ ಮೆಣಸು ಅಂತ, ಈ ರೀತಿ ರಿಸರ್ಚ್ ಮಾಡಿ ಮಾಡಿರೋದು ನಾವು. ಸೊ ಇಷ್ಟು ಐಟಮ್ ಸಿಗುತ್ತೆ ಸರ್ ನಮ್ಮಲ್ಲಿ. ಡೆಲಿವರಿ ಇದೆ, ನಮ್ಮದೇ ಆ್ಯಪ್ ಕೂಡ ಇನ್ನೇನು ಸ್ವಲ್ಪ ದಿನದಲ್ಲಿ ಬರುತ್ತೆ. ನಮ್ಮದೇ ಸ್ವಂತ ಆ್ಯಪ್ ಟಮೀಜೋ.com ಅಂತ ಹೇಳಿ ವೆಬ್ಸೈಟ್ ಇರುತ್ತೆ. ಆ್ಯಪು ಟಮೀಜೋ ಅಂತ ಹೇಳಿ ಇರುತ್ತೆ, ಅಲ್ಲಿಂದ ಕೂಡ ಆರ್ಡರ್ ಮಾಡ್ಕೋಬೋದು. ಸ್ವಿಗ್ಗಿ ಝೊಮ್ಯಾಟೋಲು ಸಹ ಇನ್ನೊಂದು ವಾರ ಅಥವಾ 2 ವಾರದಲ್ಲಿ ನಾವು ಟೈಅಪ್ ಆಗ್ತಾ ಇದ್ದೀವಿ. ಅವ್ರದ್ದೆಲ್ಲ ಓಕೆ ಪ್ರೊಸೀಜರ್ಸ್ ಆಯಿತು ಅಂದರೆ ನಾವು ಅಲ್ಲಿ ಬರ್ತೀವಿ. ಸ್ವಿಗ್ಗಿ ಝೊಮ್ಯಾಟೊ ONDC ಮತ್ತು ನಮ್ಮದೇ ಆ್ಯಪ್ ಆ್ಯಂಡ್ ವೆಬ್ಸೈಟಲ್ಲಿ ಕೂಡ ಇರ್ತೀವಿ. ಸರ್ ನಾವು ಕ್ವಾಲಿಟಿಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಮಾಡ್ತಾ ಇಲ್ಲ ಸರ್. ಎಲ್ಲ ಪ್ಯೂರ್ ಹೈ ಕ್ಲಾಸ್ ಕ್ವಾಲಿಟಿ ಆಗ್ತಾ ಇರೋದು ಸರ್. ನಾವೇ ಹೋಗಿ ಸೆಲೆಕ್ಟಿವ್ ಆಗಿ ತೊಗೊಂಬಂದು ಮಾಡೋದು ಸರ್ ಕ್ವಾಲಿಟಿಲಿ. ಸೊ ಅದರಿಂದ ನಾವು ಹೇಳೋದಿಷ್ಟೇ ಸರ್, ಕ್ವಾಲಿಟಿ ಇಂಪಾರ್ಟೆಂಟ್ ಆ್ಯಂಡ್ ಕ್ವಾಂಟಿಟಿ ಕೂಡ. ನಾವೇನಿವತ್ತು 29th ಜೂನ್ವರೆಗೂ ಆಫರ್ ಕೊಟ್ಟಿದ್ದೀವಿ. 399 ಬಿರಿಯಾನಿ ಅಂತ ಕೊಟ್ಟಿದ್ದೀವಿ, ಬೈ 1 get 1 ಅಂತ. 1.5 kg ಬಿರಿಯಾನಿ ಕೊಡ್ತಾ ಇದ್ದೀವಿ ಆ ಆಫರ್ಗೆ. ಕ್ವಾಂಟಿಟಿನೂ ಕೊಡ್ತಾ ಇದ್ದೀವಿ ಪ್ಲಸ್ ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಪ್ಲಸ್ ನಮ್ಮಲ್ಲಿ ಕೊಡೋ ನಂಬರ್ ಆಫ್ ಪೀಸಸ್ ಇದೆಯಲ್ಲ ಅದು ಸ್ವಲ್ಪ ನಿಮಗೆ ಜಾಸ್ತಿನೇ ಇರುತ್ತೆ. ಯಾರು ಅಷ್ಟು ಕೊಡೋದು ನನ್ನ ಪ್ರಕಾರ ನೋಡಿಲ್ಲ ಒಂದು ಸಿಂಗಲ್ ಲಾರ್ಜ್ ಬಿರಿಯಾನಿ. ಸೊ ಅದು ನಾನು ಗ್ಯಾರಂಟಿ ಮಾಡಬಲ್ಲೆ. ಕಾಂಟ್ಯಾಕ್ಟ್ ನಂಬರ್ ಇದೆ 6360599388 ಅಂತ ಹೇಳಿ. ಇನ್ನೊಂದ್ಸತಿ ಹೇಳ್ತೀನಿ 6360599388 ಅಂತ ಹೇಳಿ. ಇದು ಎಲ್ಲಿ ಬರುತ್ತೆ ಸರ್? ಸರ್ ಇದು ರಾಜರಾಜೇಶ್ವರಿ ನಗರ ಕುವೆಂಪು ಸರ್ಕಲ್ ಅಂತ ಬಸ್ ಸ್ಟಾಪ್ ಇರುತ್ತೆ, ಅಲ್ಲೇ ಬರುತ್ತೆ. ಇದು ಬೆಮೆಲ್ 4th स्टेज ಅಂತ ಕೂಡ ಹೇಳ್ತಾರೆ. बहुत अच्छा लगा, ये मेरी फ्रेंड का बेटा का दुकान है, मैं उसको ब्लेसिंग करता हूँ. इसका ये जो ओपनिंग किया वो बहुत आगे तक चले और हम लोग ने टेस्ट किया, बहुत टेस्ट, स्पाइसी भी था, टेस्ट भी था और उसमें बहुत कुछ अलग ही टेस्ट था. लेकिन हैदराबाद बिरयानी को भी फेल कर दिया. जो मेरा जो ओपनिंग है मैं वो बोल रही हूँ. आपने आज क्या खाया? मैंने चिकन बिरयानी खाए, कबाब खाए, अन्ना रसम खाए और क्या बोलते हैं खीर, बहुत टेस्टी थी ना. टेस्ट चिली चिकन खाए, कोफ्ता खाए, बहुत टेस्टी था, बहुत अच्छा बना है. मैं भी सभी को यही बोलना चाहती हूँ कि आप लोग भी राजा राजेश्वरी इधर पे आए, आरन नगर में एक बार आके टेस्ट कीजिए. आप लोग सभी जगह में टेस्ट करते हैं, जैसे दोंडे बिरयानी, हैदराबाद बिरयानी हो गए, बहुत कुछ हेल्प है. एक बार आप लोग इधर आके एक बार टेस्ट करके जाइए, इसके बाद आप लोग बोलेंगे कि क्या चीज है. बहुत टेस्ट है, एक बार मुझे तो बहुत अच्छा लगा.